ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪ ಅಂದ್ರೆ ತಾವೇನ್ ಮಾಡಿರ್ತಾರ ಅದನ್ನ ಮಂದಿ ಮೇಲೆ ಗೂಬೆ ಕೂರಿಸೋದು. ಆ ಪರಿಸ್ಥಿತಿಯಲ್ಲಿ ಇವತ್ತೇನಾಗಿದೆ ಅಂದ್ರೆ ಮುನ್ಗೂನ್ ಮತಕ್ಷೇತ್ರದಲ್ಲಿ ಮತ ಚೋರಿ ನಡೀತಾ ಇದೆ. ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ಈ ಕ್ಷೇತ್ರದ ಶಾಸಕರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಮತ ಚೋರಿಯಲ್ಲಿ ಭಾಗಿಯಾಗಿ ಅನಧಿಕೃತವಾಗಿ ಯಾವ ವಿದ್ಯಾರ್ಥಿಗಳು ಇನ್ನೂ 15, 16 ವರ್ಷ 17 ವರ್ಷ ಇದ್ದಂಥ ವಿದ್ಯಾರ್ಥಿಗಳ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ಮತಗಳನ್ನು ಇಲ್ಲಿ ಕೂಡ ಪಟ್ಟಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮುನ್ಗೂನ್ ಮತಕ್ಷೇತ್ರದಲ್ಲಿ ಅದು ಮುರಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಆಧಾರ ಸಹಿತವಾಗಿ ಈಗಾಗಲೇ ಯುವಕ ಮಿತ್ರ ಮಂಜುನಾಥ್ ಗೌಡರ್ ಅಂತ ಹೇಳಿ ಮುರಡಿಯವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಮೊನ್ನೆ ತಾನೇ ಮಾನ್ಯ DC ಅವರಿಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿ ಬಂದಿದ್ದಾರೆ. ಇವತ್ತು ಈ ಕ್ಷೇತ್ರದ ಶಾಸಕರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಒಂದು ಅನಧಿಕೃತ ಮತದಾರ ಪಟ್ಟಿ ತಯಾರು ಮಾಡತಕ್ಕಂಥದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಈ ಒಂದು ಗ್ರಾಮದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇನ್ನು ತಾಲೂಕಿನಾದ್ಯಂತ ಇನ್ನು ಎಷ್ಟು ನಡೆದೋ ಗೊತ್ತಿಲ್ಲ. ಇವರಿಗೆ ಬಹಳ ತಾಕತ್ತು ದಮ್ಮು ಇದನ್ನ ಹೇಳ್ತಾನ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪ. ಈ ರೀತಿ ಮೋಸ ಮಾಡಿ ಮತದಾರರ ಪಟ್ಟಿಯಲ್ಲಿ ಬೋಗಸ್ ಮತದಾರ ಪಟ್ಟಿ ತಯಾರು ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥವ್ರು ಯಾರು? ಇದು ಕಾಂಗ್ರೆಸ್. ಅದನ್ನು ತಗೊಂಡೋಗಿ ಬಿಜೆಪಿ ಮೇಲೆ ಗೂಬೆ ಕುಂದಿರ್ಸಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ 15, 16, 17 ವಯಸ್ಸು ಇರತಕ್ಕಂಥ ವಿದ್ಯಾರ್ಥಿಗಳನ್ನು 18 ಕಂಪ್ಲೀಟ್ ಆದ್ಮೇಲೆ ಅವರು ವೋಟಿಂಗ್ ಬರ್ತಕ್ಕಂಥ ಅಧಿಕಾರ ಇರತಕ್ಕಂಥ ಅದರಲ್ಲಿ ನೋಡಿ ಆ ಹುಡುಗನ 18 ಅಂತ ತುಂಬ್ಯಾರ ವಯಸ್ಸು. ಪ್ರದೀಪ್ ಬನ್ನಿ 18 ಅಂತ ತುಂಬ್ಯಾರ. ಶಾಲಾ ದೃಢೀಕರಣ ಪ್ರಮಾಣ ಪತ್ರದೊಳಗೆ ಏನಿದೆ ಅಂತಂದ್ರ 2010ರಲ್ಲಿ ಅವನ ಜನನ. ಎಷ್ಟು ವರ್ಷ? 15 ವರ್ಷ. ಮುರುಡಿದ್ದು. ಇನ್ನೊಬ್ರು ಮಂಜುನಾಥ್ ಬನ್ನಿ ಅಂತ. ಮಂಜುನಾಥ್ ಮಹಂತೇಶ್ ಬನ್ನಿ. ಶಾಲಾ ದೃಢೀಕರಣ ಪತ್ರ 2008. ಯಲ್ಲಾಲಿಂಗ್ ಬನ್ನಿ. ಶಾಲಾ ದೃಢೀಕರಣ ಪತ್ರ 2009. ಎಷ್ಟು ವರ್ಷ? 16 ವರ್ಷ. ಶರಣಪ್ಪ ಗೋಣಿ. ಈ ಹುಡುಗ ವಿದ್ಯಾರ್ಥಿಗಳು 2008. ಭೀಮಪ್ಪ ಬನ್ನಿ 2009. ಮಹಂತೇಶ್ ಗೋಣಿ ಇವತ್ತು 2008. ಈ ರೀತಿ ಅನೇಕ ವಿದ್ಯಾರ್ಥಿಗಳದ್ದು 14, 15, 16, 17 ವಯಸ್ಸಿನ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಒಂದು. ಅದಕ್ಕೇನು ತೋರಿಸಿದ್ದಾರೆ? 18 ವಯಸ್ಸು ಅಂತ ಕೊಟ್ಟರೆ ಎಲ್ಲರಿಗೂ 18 ಅಂತ ಕೊಟ್ಟಿರ್ತಾರೆ. ಸೇರ್ಪಡೆ ಆಗ್ಬೇಕಾದ್ರೆ ಎಪಿಕ್ ನಂಬರು ಬಂದಿದೆ.
ಇದರಲ್ಲಿ ಅವ್ರದ್ದು ಎಪಿಕ್ ನಂಬರ್ ಕೂಡ ಬಂದಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಈ ಹುಲಿಯವ್ವ ಶಾಂತಗಿರಿ ಈ ಅಮ್ಮಂದು ಮುರುಡಿ ಒಳಗೆ ಐತಿ. ಇದೇ ಹುಲಿಯವ್ವ ಪಡೆಯಪ್ಪ ಶಾಂತಗಿರಿ ಗುಡ್ಡದೇವಲಾಪುರದಲ್ಲಿ, ಕುಷ್ಟಗಿ ತಾಲೂಕ, ಕೊಪ್ಪಳ ಜಿಲ್ಲೆ. ಕುಷ್ಟಗಿ ತಾಲೂಕ, ಕೊಪ್ಪಳ ಜಿಲ್ಲೆ. ಶಾಂತಪ್ಪ ಶಾಂತಗಿರಿ ಮುರುಡಿ ಒಳಗೆ ಕೊಟ್ಟರೆ ಈಗ ಗುಡ್ಡದೇವಲಾಪುರದಾಗ ಐತೆ, ಇಲ್ಲಿ ಮುರುಡಿ ಒಳಗೂ ಐತೆ. ಇದನ್ನ ಕೇವಲ ಒಬ್ಬ ವ್ಯಕ್ತಿ, ಬಹುಶಃ ನನಗನ್ಸಿದ ಮಟ್ಟಿಗೆ, ಈ ನಿಮ್ಮ ವೋಟರ್ ಐ ಡಿ ಬೇಕಾದಂದ್ರೆ ಆನ್ಲೈನ್ನಲ್ಲಿ ನಿಮ್ಮ ಎಪಿಕ್ ನಂಬರ್ ಹಾಕಿ ಕೇಳಿದ್ನಂದ್ರೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಯಾವ ನಂಬರ್ಗೆ ಹೋಗುತ್ತಾ, ನೀವು ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ ಹೋಗುತ್ತೆ. ಎಲ್ಲ ಒ ಟಿ ಪಿ ನಂಬರ್, ಕಾಮನ್ ಫೋನ್ ನಂಬರ್ ಇಂಟು ಹಾಕಿ ಲಾಸ್ಟ್ 4 ನಂಬರ್ 5639 ಇದು ಕೇಳ್ರಿ. 5639 ಮಲ್ಲಿಕಾರ್ಜುನ ಬನ್ನಿ 5639, ದೇವಪ್ಪ 5639, ಸಂಗಪ್ಪ 5639, ಶರಣಪ್ಪ 5639. ಒಂದೇ ಒಂದು ಫೋನ್ ನಂಬರ್. ಅದ್ರ ಹಿಂದಿಂದ ಇದು ಯಾರ್ದು ಅಂತ ಹೇಳಿ ಗೊತ್ತಾಯ್ತು. ಅಲ್ಲಿ ಗೊತ್ತಾಯ್ತು. ಇಲ್ಲ ಇವ ಬಹುಶಃ ಇದು ಅಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಅಂದಿದೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಕಾಶಪ್ಪನ ಕುಟುಂಬದಿಂದ ಇವತ್ತು ಹುನಗೂರು ಮತಕ್ಷೇತ್ರದಲ್ಲಿ ಮತ ಚೋರಿ ಹೇಳಿದ್ದೆ. ಯಾರು ಬಂದ್ ಮಾಡಿ ಮತ ಚೋರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀತಿ ಇನ್ನೂ ಹಳ್ಳಿಗಳಲ್ಲಿ, ಗ್ರಾಮೀಣದಲ್ಲಿ ಎಷ್ಟಾಗಿದ್ದಾವೆ ಗೊತ್ತಿಲ್ಲ. ಅದನ್ನ ನಮ್ಮ ಕಾರ್ಯಕರ್ತರು ನಾನು ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ಕಾರ್ಯಕರ್ತರು ನಿಮ್ಮ ಗ್ರಾಮದಲ್ಲಿ ಏನು ಮತಗಳ ಪಟ್ಟಿ ರೆಡಿ ಆಗ್ತವ, ಅವರೆಲ್ಲರೂ ಏನೇನು ಇಲ್ದವ್ರು ಸೇರಿರ್ತಾರ ಆಯಾ ಬೂತಿನಲ್ಲಿ ಯಾರು ಸೇರಿದ್ರೆ ಅನಧಿಕೃತವಾಗಿ ಸೇರಿದಂತಹ ಪಟ್ಟಿಯನ್ನ ತಂದು ನನ್ನ ಕೊಡಬೇಕಂತೇಳಿ ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಂದನೇದು. ಎರಡನೇದು, ಈ ಕಾಸಕ್ನವ್ರು ಮತ ಚೋರಿ ಮಾಡ್ತಕ್ಕಂಥದ್ದು ಇದೆಯಾ ಹೊಸದೇನ ಅಲ್ಲ ಬಿಡು, ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇಡೀ ತಾಲೂಕು ಮೇಲೆ ಗೊತ್ತೈತಿ. ಯಾಕಂದ್ರೆ PKPS ಚುನಾವಣೆಯಲ್ಲಿ ಎಷ್ಟು ಡಬ್ಬಿ, ಯಾರ್ಯಾರ ಡಬ್ಬಿ ಕಳವಾಗಿ ಏನೇನು ಮತಗಳು ಯಾರ್ಯಾರಿಗೆ ಬಿದ್ದು ಅಂತ ಗೊತ್ತಾಗಿತ್ತು. ಸಂಗಪ್ಪ ಮೇಲೆ ಭಾಳ ಹಣೆ ಮಾಡ್ತಾನ. ಅಲ್ಲೇ ಹೋಗಿ ಹಣೆ ಮಾಡೋನು ಸಂಗಮೇಶ್ವರದಾಗ ಸಂಘದಲ್ಲಿ ನಡೆದಂಥ PKPS ನಲ್ಲಿ ಯಾವ ರೀತಿ ಮತಗಳತನ ಆಗಿತ್ತು. ಎಲ್ಲ PKPS ನಲ್ಲಿ ಮತಗಳತನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇವ್ರು ಕೋರ್ಟ್ಗೆ ಹೋದ್ರೊಳಗೆ ಡಬ್ಬಿ ತಗೊಂಡು ಟ್ರೆಜರಿ ಆಫೀಸ್ನಾಗ ಇರ್ತಾರೆ. ಆ ಟ್ರೆಜರಿ ಆಫೀಸ್ನಾಗ ರಾತ್ರಿ ಹೋಗಿ ಕೀಲಿ ಹಾಕಿ ಕೂತು ಅಲ್ಲಿ ಒಳಗಲ್ಲೇ ಬೇಕಿದ್ದರೆ ಓಟ್ ಹಾಕಿರೋದು, ಇಲ್ಲಾಂದ್ರೆ ಅದನ್ನ ಯಾರೊಬ್ಬರು ಇದಿತ್ತಂದ್ರೆ ಲ್ಯಾಪ್ಸ್ ಮಾಡಿಬಿಡೋದು. ಈಗ ಒಬ್ರಿಗೆ ಒಂದ ಓಟ್ ಬಿದ್ದಿತ್ತ ಅವ್ರಿಗೆ ಇನ್ನೊಂದು ಬೇರೆದು ಹಾಕಿ ಅವ್ರನ್ನ ಇನ್ವ್ಯಾಲಿಡ್ ಮಾಡಿಸ್ಬಿಡೋದು. ಈ ರೀತಿ ಮಾಡಿರ್ತಕ್ಕಂಥದ್ದು ಇಡೀ ಜಗಜ್ಜಾಹೀರ್ ನಮ್ಮ ತಾಲೂಕಿನಲ್ಲಿ ಗೊತ್ತೈತಿ. ಓಟ್ ಚೋರಿ. ಆದ್ದರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಆಮೇಲೆ ನಾನು ಸಂಬಂಧಪಟ್ಟ ಈ BLO ವಿಚಾರ ಮಾಡಿದ್ದೀನಿ. ಏನಪ್ಪ ಈ ರೀತಿ ಮಾಡಿದೆಯಲ್ಲ, ಇದನ್ನ ನಾನು ಮಾಡಿರ್ತಕ್ಕಂಥದ್ದಲ್ಲ ಅಂತ BLO ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ಅರ್ಜಿ ಬರ್ತಾವ ಸರ್. ಬಂದ ಮೇಲೆ ನಾವು ತಾಲೂಕು ಆಫೀಸ್ಗೆ ಕಳಿಸ್ತೀವಿ, ತಹಸೀಲ್ದಾರ್ ಅವ್ರ ಆಫೀಸಿಗೆ ಕಳಿಸ್ತೀವಿ. ಅಲ್ಲಿಂದ ಅದು ವಾಪಸ್ಸು
ಅಪ್ರೂವ್ ಆಗಿ ನಮಗೆ ಬರಬೇಕು. ಬಂದಮೇಲೆ ನಾವು ಎನ್ಕ್ವೈರಿ ಮಾಡಿ ಅದನ್ನು ಮಾಡ್ತಕ್ಕಂಥದ್ದು ಅಂತ BLO ಪದ್ಧತಿಯನ್ನು ಹೇಳಿದ್ದಾನೆ. ನಾನು ಅವನ ಅಪ್ರೂವಲ್ ಕೂಡ ಮಾಡಿಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ BLO ನನಗೆ ಫೋನ್ನಲ್ಲಿ ಕೇಳಲಾಗಿ ವಿಚಾರಿಸಲಾಗಿ ಹೇಳಿದ್ದಾರೆ. ಬಹುಶಃ BLO ಅದನ್ನು ಮಾಡಿಲ್ಲ ಅಂತಂದ್ರೆ ಮತ್ತೆ ಯಾರು ಮಾಡಿರ್ತಾರೆ? ತಾಲೂಕು ಅಧಿಕಾರಿಗಳು ಮಾಡಬೇಕು. ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ವಿನಂತಿ ಮಾಡ್ತೀನಿ, ಮತ್ತು ಸಂಬಂಧಪಟ್ಟ AC ಇರ್ಬೋದು, ತಹಸೀಲ್ದಾರ್ ಯಾರೇ ಇರ್ಬೋದು, ತಹಸೀಲ್ದಾರ್ ಆಫೀಸ್ನಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯ ಏನಿದೆ, ಅನಧಿಕೃತವಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡತಕ್ಕಂಥ ಕೆಲಸ ನಡೀತಾ ಇದ್ದಲ್ಲ, ಅದು ತತ್ಕ್ಷಣ ನಿಲ್ಲಬೇಕು. ಯಾರನ್ನ ಎಲ್ಲಿ ಇದಕ್ಕೆ ತಪ್ಪುಗಾರ ಯಾರಿದ್ದಾರೆ, ವಿಶೇಷವಾಗಿ ಈ ಒಂದು ಮುರಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಓಟ್ ಚೋರಿ, ಅದರಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಅಂದ್ರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. BLO ಕೇಳಿದ್ರೆ BLO ನಾನು ಅಪ್ರೂವ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ತಾಲೂಕಾ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ನಡೆದಿದೆ, ಅದು ಯಾರು ತಪ್ಪಿತಸ್ಥರಿದಾರ ಅವ್ರ ವಿರುದ್ಧ ಕ್ರಮ ಆಗಬೇಕು. ಕ್ರಮ ಆಗ್ಬೇಕಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು. ನಾವು ನಾಡಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪಕ್ಷದ ವತಿಯಿಂದ, ನನ್ನ ವತಿಯಿಂದ, ನಮ್ಮ ಪಕ್ಷದ ಕಾರ್ಯಕರ್ತರು, ಆಮೇಲೆ ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರನ್ನು ಕರ್ಕೊಂಡು ಬಾಗಲಕೋಟೆಯಲ್ಲಿ DC ಅವರಿಗೆ ನಾವು ಮನವಿ ಕೊಡ್ತೀವಿ. DC ಅವರಿಗೆ ಮನವಿ ಕೊಡ್ತೀವಿ. ಇದರಲ್ಲಿ ಮತಚೋರಿ ಕೆಲಸ ನಡೆಯಲ್ಲ. ನಾನು ಈ ಕ್ಷೇತ್ರದ ಶಾಸಕರಿಗೆ ಚಾಲೆಂಜ್ ಮಾಡ್ತೀನಿ, ಪ್ರಾಮಾಣಿಕವಾಗಿ ಯಾರ್ಯಾರಿಗೆ ಓಟ್ ಹಾಕ್ಲದು ಪ್ರಾಮಾಣಿಕವಾಗಿ ಚುನಾವಣೆ ಎದುರಿಸಿ ಇಂಥ ಕಳ್ಳದಾರಿಯಿಂದ ಅಧಿಕಾರ ಹಿಡಿತಕ್ಕಂಥ ಕೆಲಸವನ್ನ ನಿಲ್ಲಿಸಬೇಕು. ಮತ್ತೆ ಮುಂಬರುವ ಚುನಾವಣೆಯಲ್ಲಿ ಈಗಾಗಲೇ ಜನತೆ ರೋಷಿ ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ. ಯಾರ್ಯಾರ ಅಧಿಕಾರಿಗಳು ಈ ರೀತಿಯ ಒಂದು ತಪ್ಪು ಕೆಲಸಗಳಲ್ಲಿ ಶಾಸಕರಿಗೆ ನೀವು ಕೈ ಜೋಡಿಸಿದಿರಿ, ಅವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗುತ್ತೆ. ಎಚ್ಚರದಿಂದ ಕೆಲಸ ವಹಿಸಿರಿ, ಪ್ರಾಮಾಣಿಕವಾಗಿ ಮಾಡ್ರಿ. ಯಾರ ಪರವಾಗಿ ಬೇಡ, ನಮ್ಮ ಪರವಾಗಿ ಬೇಕಾಗಿಲ್ಲ. ಸರ್ಕಾರದ ದುಡ್ಡಿನಿಂದ ಸಂಬಳ ಸಿಗುತ್ತೆ ನಿಮ್ಗೆ, ಸಾರ್ವಜನಿಕರ ಟ್ಯಾಕ್ಸ್ನಿಂದ ನಿಮಗೆ ಸಂಬಳ ಸಿಗುತ್ತಾ. ಆದ್ರಿಂದ ಸಾರ್ವಜನಿಕವಾಗಿ ಒಳ್ಳೆಯದಾಗೋದಕ್ಕೆ ಕಾನೂನು ರೀತಿ ಅಧಿಕಾರಿಗಳು ಕೆಲಸ ನಿರ್ವಹಿಸಬೇಕು. ಇಲ್ದಿದ್ರೆ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಈ ಕೇಸ್ನಲ್ಲಿ ಯಾರು ತಪ್ಪಿದ್ದಾರೆ ಅವ್ರನ್ನ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು. ಮತ್ತು ಅವರಿಗೆ ಎನ್ಕ್ವೈರಿ, ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಫಿಕ್ಸ್ ಮಾಡಬೇಕು. ಸಂಪೂರ್ಣವಾಗಿ ಇಡೀ ಹುನಗುಂದ ಮತಕ್ಷೇತ್ರದಲ್ಲಿ ಎಲ್ಲರೂ ಪಾರದರ್ಶಕವಾಗಿ ಮತದಾರ ಪಟ್ಟಿ ತಯಾರಾಗಿ ನಮ್ದೇನಪ್ಪ ಹೇಳ್ತಿರಲಿಲ್ಲ. ಈಗ ಏನಾಗಿದೆ, ಆಲ್ರೆಡಿ ಇದ್ದವರು ಈಗ ಒಂದು ವೇಳೆ ನಂದು 2002ರಲ್ಲಿ ನಂದಿತ್ತು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ಅಂತ ಹೇಳಿ, ಈಗಲೂ ನನ್ನದು ಸೇರಿಸ್ತಾರೆ, ನನ್ನ ಮಗಂದು ಇರಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ರೆಫರೆನ್ಸ್ ಬೇಕು, ಎಲ್ಲಿಂದ ಬಂತು ಯಾರ್ದು ಅಂತ. ನನ್ನ ರೆಫರೆನ್ಸ್ ಆಧಾರದ ಮೇಲೆ ಇವರು ದೊಡ್ಡನಗೌಡರು ಚಿರಂಜೀವಿ ಅಂತ ನನ್ನ ಮಗಂದು ಸೇರಿಸಿರ್ತಾರೆ. ಅದು ಈಗೇನಾಗ್ತಾ ಇದೆ, ಬೇರೆ ಎಲ್ಲೇ ಇದ್ದವ್ರನ್ನ ವಿತೌಟ್ ರೆಫರೆನ್ಸ್ ಪಟ್ಟಿಯಲ್ಲಿ ಸೇರಿಸ್ತಾ ಇರೋ ಕಾರ್ಯಕ್ರಮ ಕೂಡ ನಡೀತಾ ಅಂತ ನನ್ನ ಗಮನಕ್ಕೆ ಬಂದದ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ SIR ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವೇನು ಮತಚೋರಿ ಮಾಡ್ತಾ ಇದ್ದೀರಿ, ಇದರಲ್ಲಿ ಗಂಭೀರವಾದ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಧಿಕಾರಿಗಳು. ಯಾಕಂದ್ರೆ ನಿಮ್ಗೆ ಬರೋದು, ನಾವು ರಾಜಕಾರಣಿಗಳು, ನಾವು ಯಾರು ಏನು ಹೇಳಿದ್ರು ನಾವು ಪಾರಾಗ್ತೀವಿ. ಆದ್ರೆ ನೀವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೀವು ಸಿಗಾಕೋತೀರಿ. ಈಗ ಕಾಶ್ಯಪ್ನವ್ರು ಹೇಳಿದ್ರು ಅಂತೇಳಿ ನೀವು ಮಾಡಿದ್ರಿ, ಈಗ ಸಿಗಬಿಡೋದು ನೀವು, ಅಧಿಕಾರ ಕಳ್ಕೊಂಡ್ರೆ ನೀವು.
ಸಸ್ಪೆಂಡ್ ಆಗ್ಯಾರ ನೀವು. ಇವತ್ತು ಈ ಒಂದು ಮತಚೋರಿ ವಿರುದ್ಧ ಕಾಂಗ್ರೆಸ್ ಸಂಸ್ಕೃತಿ ಆಗಲೇ ನಿಮ್ಗೆ ಗೊತ್ತಿದೆ. ಮತಚೋರಿ ಯಾರು ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಮಿತ್ ಶಾ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಹೇಳಿದ್ರು. ಏನಂತ ಹೇಳಿದ್ರು? ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಲ್ಲಭಾಯ್ ಪಟೇಲ್ ಅವರಿಗೆ, ನೆಹರೂರವರಿಗೆ ಯಾರು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಡೆದಾಗ ಆಯಾ ರಾಜ್ಯದ ಏನು ಕಾಂಗ್ರೆಸ್ ಇದ್ದಿದ್ರು ವೋಟ್ ಹಾಕಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ಬಂದಿದ್ದು? 28. ಅದು ನೆಹರೂರವರಿಗೆ ಬಂದಿದ್ದು 2. ಪ್ರಧಾನ ಯಾರು? ನೆಹರೂರು. ಇದು ಮತಚೋರಿ ಅಂತ ಮತ್ತಿನ್ನೇ. ಅಷ್ಟೇ ಅಲ್ಲ, ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು 1972ರ ಚುನಾವಣೆಯಲ್ಲಿ ಗೆದ್ದಾಗ ಅದನ್ನು ರಾಜನಾರಾಯಣ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ, ಇದರಲ್ಲಿ ಅಕ್ರಮಗಳಾಗ್ಯಾವ ಅಂತೇಳಿ ಹೇಳಿದಾಗ ಅವರ ಸದಸ್ಯತ್ವ ರದ್ದು ಮಾಡಿದ್ರು ಸುಪ್ರೀಂ ಹೈಕೋರ್ಟ್ ರದ್ದು ಮಾಡಿದ ತಕ್ಷಣ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಮುಂದೆ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತೆ ಇನ್ನೂ ಒಂದು ಹೇಳಿದ್ರು, ಈ ದೇಶದ ಪ್ರಜೆ ಆಗಲಿಲ್ಲ ಮತದಾರ ಆಗಲಿಕ್ಕೆ ಬರೋದಿಲ್ಲ. ಅದನ್ನ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಜೆ ಆಗಲಿಕ್ಕಿಂತ ಮುಂಚೆನೆ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಸೇರ್ಪಡೆಯಾಗಿದೆ. ಈ ರೀತಿ ಮತಚೋರಿ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಇಲ್ಲಂತೂ ಜಗಜ್ಜಾಹೀರ್ ಕಣ್ಣಿಗೆ ಕಾಣ್ತಾ ಇದೆ ಒಂದೊಂದು ಮತಕ್ಷೇತ್ರದಲ್ಲಿ. ಆದ್ದರಿಂದ ಇದನ್ನ ನಮ್ಮ ಪಕ್ಷ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಇದನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ. ಯಾರೇ ಅಧಿಕಾರಿಗಳಿದ್ರು ಅದರಲ್ಲಿ ತಪ್ಪಿನಲ್ಲಿ ಸಿಗಾಕೊಂಡ್ರೆ ನೀವು ಅದು ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡ್ರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಪ್ರಾಮಾಣಿಕತೆಯಿಂದ ಮಾಡ್ರಿ. ನೀವು ಯಾರ್ದೇನು ನಮ್ದೇನು ಹೇಳಿ ಯಾರು ಅದರ ಅವ್ರು ಹಾಕ್ರಿ, ಕೊಡ್ರಿ, ಹಾಕ್ರಿ. ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಯಾರು ಈ ಗ್ರಾಮದವ್ರು ನೋಡಿ ಬೇರೆ ಗ್ರಾಮದವ್ರನ್ನ ಸೇರಿಸ್ತಾರೆ, ಹೆಂಗಿದ್ದಾರೆ, ಅಲ್ಲಿ ಇದೆ ಇಲ್ಲಿದೆ. ಈಗ ಅಲ್ಲಿ ಆಯ್ತು, ಅವ್ರು ಆ ಊರು ಬಿಟ್ಟು ಈ ಊರಿಗೆ ಬಂದಾರಂತ ಇಟ್ಕೊಳ್ರಿ, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬರ್ಬೇಕು. ಅಲ್ಲಿನೂ ಎಪಿಕ್ ನಂಬರ್ ಐತೆ, ಇಲ್ಲೇನೂ ಎಪಿಕ್ ನಂಬರ್ ಐತೆ. ಅಂದ್ರೆ 2 ಕಡೆ ಮತ್ತೆ ಆಗ್ತದೆ. ಅದಕ್ಕೆ ಇದು ಕೇವಲ ಒಬ್ಬರೇ ಒಬ್ಬರು ಇದನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಯಾಕಂದ್ರೆ ನೀವು OTP ಎಪಿಕ್ ನಂಬರ್ ಹಾಕಿದ್ರೆ OTP ಬರ್ತದೆ. ಯಾರಿಗೆ ಹೋಗುತ್ತಾ? ಆ ಫೋನ್ ನಂಬರ್ಗೆ ಹೋಗುತ್ತದು. ಯಾರು ಫೋನ್ ನಂಬರ್ ಕೊಟ್ಟಿರ್ತೀವಿ ಅಂದ್ರೆ ಇದ್ರಲ್ಲಿ ಒಂದೇ ನಂಬರ್ ಐತಿ. ಎಲ್ಲದಕ್ಕೂ ಲಾಸ್ಟ್ 4ನೇ ನಂಬರ್ ಡಿಜಿಟ್ ಒಂದೇ ನಂಬರ್ ಐತಿ. 4 ನಂಬರ್ ಒಂದೇ ನಂಬರ್ ಐತಿ. ಈ ರೀತಿ ಇನ್ನೂ ಎಷ್ಟು ಈ ತಾಲೂಕಿನಲ್ಲಿ ಅಕ್ರಮ ಮತದಾನ ನಡೆದಿದೆ. ಆದ್ದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ನಾಡಿದ್ದು ಒಂದು ಮನವಿಯನ್ನು ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೇಳಿ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ನಾನು ಮನವಿ ನಿಮಗೆ ಎಚ್ಚರಿಕೆ ಅಂತ ಹೇಳ್ರಿ. ಮನವಿ ಮಾಡೋ ಅವಶ್ಯಕತೆ ಇಲ್ಲ, ವಿನಂತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾಧ್ಯಮಗಳ ಮುಖಾಂತರ. ಇವತ್ತು ಅಧಿಕಾರಿಗಳು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ಕಾಶ್ಯಪ್ನಲ್ಲಿ ದಮ್ಮು ತಾಕತ್ತು ಇದ್ರ ಈ ರೀತಿ ಮತಗಳು ಮಾಡೋದು ಬಿಟ್ಟು, ಓಟ್ಗಳು ಮಾಡೋದು ಬಿಟ್ಟು ದಮ್ಮು ತಾಕತ್ತಿದ್ದೀರ ಪ್ರಾಮಾಣಿಕವಾಗಿ ಚುನಾವಣೆ. ನಾನೇನು ಇವತ್ತೇನು ಇದೇ ಚುನಾವಣೆ ಇದು ಒಂದೇ ಚುನಾವಣೆ ಅಲ್ಲ, ನಾನು 5 ಚುನಾವಣೆ ನಿಮ್ಮ ಫ್ಯಾಮಿಲಿ ವಿರುದ್ಧನ ಮಾಡಿದ್ದೀನಿ. ನಾನೇನು ಹೆದರ್ಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ. ಸೋಲೋಗ್ಯಲ್ಲ, ಜನರ ಕೊಟ್ಟ ತೀರ್ಪು ಅದು. ಜನರು ಏನೋ ಎದು ಕೊಟ್ಟಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ಜವಾಬ್ದಾರಿ ಯಾರಪ್ಪ? ಇಲ್ಲಪ್ಪ ನೀವ ಜವಾಬ್ದಾರಿ ಮಾಡಿರಿ, ಇಲ್ಲ ಈ ಪಕ್ಷದವರು ಈ ಕ್ಯಾಂಡಿಡೇಟ್ ಜವಾಬ್ದಾರಿ ಮಾಡಿ ಕೊಟ್ಟಿರ್ತಾರೆ. ಅದು ಚುನಾವಣೆಯಲ್ಲಿ ಗೆಲುವು ಅಂದ್ರೆ ಏನು? ಒಂದು ಜವಾಬ್ದಾರಿಯುತವಾಗಿ ಆ
ಆ ಮತಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನಮಾನ. ಯಾವುದೇ ಇರಲಿ, ಗ್ರಾಮ ಪಂಚಾಯತಿ ಅವರಿರಲಿ, ತಾಲೂಕು ಪಂಚಾಯತಿ ಅವರಿರಲಿ, ಜಿಲ್ಲಾ ಪಂಚಾಯತಿ ಇರಲಿ, MLA ಇರಲಿ, MP ಇರಲಿ, ಆರಿಸಿ ಬಂದೀವಿ ಅಂದ ತಕ್ಷಣ ನಮ್ಮ ಜನ ಆರಿಸಿ ಕಳಿಸ್ಯಾರ, ಆಯ್ಕೆ ಮಾಡಿ ಕಳಿಸ್ಯಾರ, ನಾವು ಗೆಲ್ಸು ಸಾಧಿಸಿದ್ವಿ ಅಂದ್ರೊಳಗೆ ಅವಕ್ಕೇನು ಕೋಡ್ ಬರೋದಿಲ್ಲ. ಇಲ್ಲಿ ಈ ಕ್ಷೇತ್ರ ಶಾಸಕರಿಗೆ ಕೋಡ್ ಬಂದವೆ, ಭಾಳ ಇಲ್ಲ, ದೂರ ಇಲ್ಲ. ಇಂಥ ನೀಚ ಕೆಲಸ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅದು ಬಿಟ್ಟು ಇಲ್ಲಿ ಎಲ್ಲೆಲ್ಲ IPL ಆಡಿಸ್ತೆ. IPL ಏನು ನಡೆದಿದೆ? IPL ನಲ್ಲಿ ಇವತ್ತು ಬೆಟ್ಟಿಂಗ್ ದಂಧೆ ನಡೆದವ. ಎಷ್ಟೋ ಹುಡುಗರು ನನಗೆ ಇದನ್ನು ಕಳಿಸ್ಯಾರ, ಏನ ಅಲ್ಲೇ ನಡೆದಿರ್ತಕ್ಕಂಥ ವಿಡಿಯೋ ಏನ್ ನಡೆದವ ಅಂತೇಳಿ. ಬೆಟ್ಟಿಂಗ್ ದಂಧೆ ನಡೆದಿರ್ತಾವ. ಮತ್ತು ಇಲ್ಲಂತೂ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯದವರು ಬಂದು ಏನು ಡ್ರಗ್ಸ್ ಮಾಫಿಯಾನ ಸೀಸ್ ಮಾಡಿರ್ತಕ್ಕಂಥದ್ದು. ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ಸೀಸ್ ಮಾಡ್ತಾರೆ. ಲೆಕ್ಕ ಕೊಡುವಂತ ನಮ್ಮ ರಾಜ್ಯದ ಆಡಳಿತದ ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುತ್ತೆ, ಇಲ್ಲ ಅಂದ್ರೆ ಅವ್ರ ಜೊತೆ ಶಾಮೀಲಾಗುತ್ತೆ. ಇವತ್ತು ನೋಡಿ, ಮೈಸೂರಿನಲ್ಲಿ ನಿನ್ನೆ ಡ್ರಗ್ಸ್ ಸೀಸ್ ಮಾಡಿ ಮಹಾರಾಷ್ಟ್ರದವ್ರು ಬಂದು ಸೀಸ್ ಮಾಡ್ತಾರ. ಇವ್ರಿಗೇನಾಗಿರುತ್ತೆ? ಇಲ್ಲೇ ನಡೀತಾವ, ಇಲ್ಲೇ ಹಳ್ಳಿಯಲ್ಲಿ ಗಾಂಜಾ ಹುಡುಗರು 7-8 ಹೋದ ಹುಡುಗರು ಗಾಂಜಾ ಸೇರ್ತಕ್ಕಂಥದ್ದು. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಈ ರೋಡ್ಗೆ ಹೋಗಿರ್ಬೇಕಾದ್ರೆ ಎಲ್ಲೆಲ್ಲಿ ಅವು ಶೆಡ್ ಹಾಕ್ಯಾರ ಅಲ್ಲೆಲ್ಲಿ ಅವೇ ಡ್ರಗ್ಸ್ ತಂದದ್ದು, ಗಾಂಜಾ ಮತ್ತು ಇನ್ನಿತರು ಏನು ಡ್ರಗ್ಸ್ ಇರ್ತಾವ. ಅವು ಏನೇನೋ ಇರ್ತಾವಂತ, ಅದು ಏನೇನೋ ಗೊತ್ತಿಲ್ಲ ನಮ್ಗೆ. ಈ ರೀತಿಯ ಪರಿಸ್ಥಿತಿ ಆಗಿದೆ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಮಕ್ಕಳು ಬೆಟ್ಟಿಂಗ್ ದಂಧೆಗೆ ಇಳ್ಕೊಂಡಿದ್ದಾರೆ. ಜೂಜಾಡ್ತಕ್ಕಂಥದ್ದು, ಇಸ್ಪೆಟ್ ಆಡ್ತಕ್ಕಂಥದ್ದು ಎಂಥ ನಾಚಿಕೆಗೇಡಿನ ಕೆಲಸ ಆಗ್ತದೆ ಈ ಕ್ಷೇತ್ರದಲ್ಲಿ. ಎಲ್ಲ ಪೂರ್ತಿ 3 ಬಿಟ್ಟು ತಯಾರಾಗಿ ನಿಂತಾನೆ ಈ ಕ್ಷೇತ್ರ ಶಾಸಕ. ಅಂತ ಒಂದು ದುರಾಡಳಿತ ಪ್ರತಿ ಹಣದಲ್ಲಿ ಮರಳು ಲೂಟಿ ಮಾಡತಕ್ಕಂಥದ್ದು. ಸುಮಾರು 12 ಗ್ರಾಮಗಳಲ್ಲಿ ಇವತ್ತು ಅನಧಿಕೃತವಾಗಿ ಮರಳು ಲೂಟಿ ದಂಧೆ ನಡೀತಾ ಇದೆ. ಕ್ಷೇತ್ರದ ಜನತೆಯ ಅಥವಾ ಕ್ಷೇತ್ರದ ಜನರ ಕ್ಷೇಮ ಮತ್ತು ಅಭಿವೃದ್ಧಿ ನೋಡಕ ಮಾಡಲಿ ಅಂತೇಳಿ ಜನ ಅಧಿಕಾರ ಕೊಟ್ಟಿರ್ತಾರೆ. ಅದರ ಸ್ವಂತ ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರದ ಶಾಸಕ ಕೆಲಸ ಮಾಡ್ತಾ ಇದ್ದಾನೆ. ಏನಾದ್ರೆ ಎಲ್ಲಿ ಹಣ ಬರುತ್ತಾ ಅಲ್ಲಿ ವಸೂಲಿ ದಂಧೆಗೆ ನಿಂತಿದ್ದಾನೆ. ಈ ಒಂದು ದುರಾಡಳಿತದ ವಿರುದ್ಧ ಈಗಾಗಲೇ ಹೋರಾಟ ಮಾಡಿದ್ದೀವಿ. ಈಗ ನಾಳೆ ಇದು ಒಂದು ಈ ಮತದಾರ ಪಟ್ಟಿ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತೊಂದು ಅವರಿಗೆ ಇದ್ರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ, ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಒಂದು ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬುಧವಾರ ದಿವಸ, ಇವತ್ತು ಸೋಮವಾರ ಬುಧವಾರ ದಿವಸ ಮಾಡೋದನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಧನ್ಯವಾದ. ಅಲ್ಲ, ಈಗ ಇದನ್ನ ಆಧಾರ್ ಕಾರ್ಡ್ ಯಾರು ಮಾಡಿಕೊಟ್ಟಾರ, ಯಾರು ತಗೊಂಡಾರ, ಇದು ಹೆಂಗ್ ಸೇರ್ಸಾರ, ಅದು ನಿಗೂಢ ಐತದು. ಯಾಕಂದ್ರೆ ನಮ್ಮ ಕೈ ಸಿಕ್ಕಿಲ್ಲ ಅವರು. ಆಧಾರ್ ಕಾರ್ಡ್ ಮಾಡಿದ್ರೆ ಗೊತ್ತಿಗ ಈಗ 18 ಅಂತ ಬರ್ಕೊಂಡಾರಲ್ಲ ಇವರು. 18 ಅಂದ್ರೆ ಆಧಾರ್ ಕಾರ್ಡ್ ಬೇಕಲ್ಲ, ಆಧಾರ್ ಕಾರ್ಡ್ ಮಾಡಿಸಿ ಕೊಟ್ಟಿರ್ತಾರೆ, ಅವ್ರ ಹತ್ರ ಇರ್ತವೆ. ಈಗ ಯಾರ ಹೆಸರು ಸೇರ್ಸಾರ ಅವ್ರ ಹತ್ರ ಹೇಳಿದ್ರೆ ಅವ್ರು ನಮಗೇನು ಕೊಡ್ತಾರೆ? ಅದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ತಾವ. ಆ BLO ಸ್ಪಷ್ಟವಾಗಿ ಒಪ್ಕೊಂಡ್ರೆ ಏನಂತ, ನಾ ಮಾಡಿಲ್ಲ, ನಾನು ಮಾಡಿದ್ದಲ್ಲ, ಇದು ನನ್ನ ತಪ್ಪಲ್ಲ, ಇದಕ್ಕೆ ನಂದು ಅದು ಆಕ್ಚುಲಿ ಇಲ್ಲಿಂದ ಇವ್ರು ಅಪ್ರೂವ್ ಮಾಡಿ ವಿಲೇಜ್ ಅಕೌಂಟೆಂಟ್ ಕಳಿಸ್ಬೇಕು. ವಿಲೇಜ್ ಅಕೌಂಟೆಂಟ್ BLO ಕಳಿಸ್ಬೇಕು.
BLO ಅಪ್ರೂವ್ ಮಾಡಿ ಆಮೇಲೆ ಅವ್ನು ಸಹಿ ಹಾಕಿ ಈ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗೋ ಕೆಲಸ ಆಗಬೇಕು. ಆದ್ರೆ ನೇರವಾಗಿ ಆಗೈತಿ ಇದು ನೇರವಾಗಿ ಆಗಿರೋದ್ರಿಂದ ಇಲ್ಲೇ ತಾಲೂಕು ಆಫೀಸ್ನಲ್ಲಿ ತಹಸೀಲ್ದಾರ್ ಆಫೀಸಲ್ಲೇ ನಡೆದಿರ್ತಕ್ಕಂಥ ಕೃತ್ಯ ಇದು. BLO ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಮತ್ತಿದ್ರೆ BLO ಯಾಕೆ ಹೇಳ್ತದೆ ಇಲ್ಲಿ ಸರ್ ತಪ್ಪಾಗೈತ್ರಿ ನಾನು ಏನು ಮಾಡ್ಬಿಡ್ತಿದ್ದವು ಪಾಪ ಯಾರಾಗ ತಪ್ಪು ಮಾಡಿದ್ರೆ ತಪ್ಪಾಗಿರ್ತೀರಿ ನಾನು ಇನ್ಮೇಲೆ ಏನು ಮಾಡೋದು ಸರ್ ಏನು ಮುಂದೆ ಮಾಡೋದು ಸರ್ ಇವನ್ನ ತೆಗೆದಾಕ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಿದ್ದ. ಅವ ನೇರವಾಗಿ ಹೇಳ ನಾವು ಸ್ಪಷ್ಟ ಹೇಳ ಇಲ್ರಿ ನಂದೇನು ತಪ್ಪಿಲ್ಲ ನಾ ಮಾಡೇ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಅದು ಮತ್ತೆ ಅರ್ಥ ಆಗುತ್ತೆ ಯಾರು ಮಾಡ್ಯಾರ. ಈಗ ಅದಕ್ಕೆ ತಹಸೀಲ್ದಾರ್ ಕೆಳಗಿರ್ತಕ್ಕಂಥ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಅದು ಅವ್ರ ಜವಾಬ್ದಾರಿ ಇರ್ತಾರೆ. ಮಂಜುನಾಥ್ ಗೌಡ್ರ ನನ್ನ ಹೆಸರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು. ನಮ್ಮ ಹುಣಗೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮೂಡಿ ಗ್ರಾಮ ಪಂಚಾಯತಿಯ ಒಂದು ಮೂಡಿ ಗ್ರಾಮದಲ್ಲಿ ಈ ಒಂದು ಓಟಿನ ಕಳ್ಳತನ ಓಟ್ ಚೋರ್ ಎಂಬ ಅಭಿಯಾನದಿಂದ ಮೂಡಿ ಗ್ರಾಮದಿಂದ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ ಅಂತೇಳಿ ತಮ್ಮನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಇವತ್ತು ಇದು 3 ತಿಂಗಳಿಂದ ನಮಗೆ ನಡೆಯುವಂಥ ವಿಷಯಗಳ ಸ್ವಲ್ಪ ಗಮನಕ್ಕಿದ್ದು ಇದು ಇನ್ನೂ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಸಾಕಷ್ಟು ಬರೀ ಅದರ ಬಗ್ಗೆ ಪರಿಶೀಲನೆ ಮಾಡಲಾಗಿ ಇವತ್ತು ಎಲ್ಲ ಕಾಗದ ಪತ್ರಗಳೆಲ್ಲ ಸಮೇತವಾಗಿ ನಾವು ನಿಮ್ಮ ಮುಂದೆ ಬರಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಹೇಬರು ಮಾತಾಡಿದಂಗೆ ಇದು ದೇಶದಲ್ಲಿನೇ BJP ಅವರು ಮತದಾನ ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಹುಣಗೂರು ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಕ್ಕೆ ಶುರು ಮಾಡಿದ್ರಪ್ಪ ಅಂತಂದ್ರೆ ಅದರಿಂದ ಯಾರು ಕೈವಾಡ ಐತೆ ಅನ್ನೋದನ್ನ ತಾವು ಜಿಲ್ಲಾಧಿಕಾರಿಗಳ ತನಿಖೆ ಮುಖಾಂತರ ಅದನ್ನು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಇವತ್ತು ನಾವು ಮೊನ್ನೆ ಸಾಹೇಬ್ ಗಮನಕ್ಕೆ ತಂದು ಜಿಲ್ಲಾದಲ್ಲಿ ಪ್ರೆಸ್ ಕ್ಲಬ್ ಮಾಡಿ ಒಂದು ಜಿಲ್ಲಾಧಿಕಾರಿ ಒಂದು ಭೇಟಿ ಆದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಹೇಳಿದರು ಯಾರೇ ಇದ್ರು ಕೂಡ ನಾವು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಮತ್ತು ಅದರ ಪ್ರಕಾರ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ರಾಜಕೀಯ ಒತ್ತಡದಿಂದ ಅವ್ರು ಏನ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷವನ್ನ ಸೇಫ್ ಝೋನ್ ತರಲಿಕ್ಕೆ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡುವಂಥದ್ದು ನಮ್ಗೆ ಕಂಡಿದೆ. ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಅವರು ಯಾವುದೇ ಪಕ್ಷದವ್ರು ಇರಂಗಿಲ್ಲ, ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು ತಮ್ಮ ಅಧಿಕಾರಾವಧಿಯನ್ನು ದುರುಪಯೋಗಪಡಿಸಿಕೊಂಡು ದಬ್ಬಾಳಿಕೆಯನ್ನು ಮಾಡಿ ಅವ್ರ ಮುಖಾಂತರ ಏನೇನು ದಾಖಲಾತಿಗಳನ್ನ ಕೊಟ್ಟು ಇವತ್ತು ಆಧಾರ್ ಕಾರ್ಡ್ಗೆ ಅರ್ಜಿ ಹಾಕ್ಸಿದ್ರು. ಅದನ್ನ ತಾವು BLO ಮುಖಾಂತರ ಕೇಳ್ಕೋಬಹುದು. ಯಾಕಪ್ಪ ಅಂತಂದ್ರೆ ಇವತ್ತು ಇವರು ತಹಸೀಲ್ದಾರ್ ಆಫೀಸ್ನಲ್ಲಿ ಹೇಳ್ತಾ ಇದಾರೆ ಆ BLO ಏನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಯಾವ ವ್ಯಕ್ತಿ ಕೊಳ್ಳಾರ್ದೆ ಇವರು ಅಪ್ಲಿಕೇಶನ್ ಹಾಕೊಳಕ್ ಆಗ್ತಾ ಇಲ್ಲ. ಇವತ್ತು ಅರ್ಜಿ ಹಾಕಿದವನು BLO ಅರ್ಜಿ ಹಾಕಿದಾನೆ. ಇವತ್ತು ಆಧಾರ್ ಕಾರ್ಡ್ನಲ್ಲಿ 18 ವರ್ಷ ಆಗಿರುವಂತ ಪ್ರೂಫ್ಗಳನ್ನ ವ್ಯಕ್ತಿ ಕೊಟ್ಟು ಅರ್ಜಿ ಹಾಕಿದಾರೆ. ಆಧಾರ್ ಕಾರ್ಡ್ ಸಮೇತ ಅಲ್ಲೇ ಬೇರೆ ಕಡೆ ನಿಮ್ ಕಡೆ ಸಿಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ಅರ್ಜಿ ಹಾಕಿದ ಮೇಲೆ ಏನಾಗುತ್ತಪ್ಪ ಅಂದ್ರೆ ತಹಸೀಲ್ದಾರ್ ಆಫೀಸಿಗೆ ಅದು ಬರ್ಬೇಕು. ಬಂದ್ಮೇಲೆ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಪ್ರಿಂಟ್ ತೆಗೆದು ನಮ್ಮ ತಲಾಟಿಯವ್ರಿಗೆ ಮತ್ತು ಅವ್ರಿಗೆ ಎನ್ಕ್ವೈರಿ ಕಳಿಸ್ಬೇಕು. ಅದು ಬಂದ್ಮೇಲೆ ಏನಪ್ಪಾ ಅಂದ್ರೆ ಅವನು ವೆರಿಫಿಕೇಶನ್ ಮಾಡಿ ಇವ್ರಿಗೆ 18 ವರ್ಷ ಆಗಿದೆ ಇಲ್ಲ ಅಂತಂದ್ರೆ ಊರಲ್ಲಿ ಗಮನಕ್ಕೆ ತಗೊಂಡು ಅದನ್ನ ಇವ್ರಿಗೆ ವಾಪಸ್ ಕಳಿಸಿದ ಮೇಲೆ ಅಪ್ರೂವ್ ಮಾಡ್ಬೇಕು. ಇವತ್ತು ಡೈರೆಕ್ಟೇ ಅವ್ರಿಗೆ ಎನ್ಕ್ವೈರಿ ಬರದೇ ಇದ್ದ ಕಾರಣದಿಂದ ಇವ್ರು ಇಲ್ಲೇ ಅಪ್ರೂವ್ ಮಾಡಿದ್ದಾರೆ. ಯಾಕಂದ್ರೆ ಇದು ರಾಜಕೀಯ ಬಳಸ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವೇನು ಆರೋಪ ಮಾಡಿದ್ದೀವಿ ಇದರಲ್ಲಿ ಏನು ಮೊಬೈಲ್ ನಂಬರ್ ಏನಿದೆ ಆ ವ್ಯಕ್ತಿ ಯಾರು ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಎಲ್ಲರಿಗೂ ಗೊತ್ತು, ಕಾರ್ಯಕರ್ತನದು. ಅದರಿಂದ ಯಾರ್ಯಾರಿದಾರೆ ನಮಗಂತೂ ತನಿಖೆ ಆಗ್ಬೇಕು. ಇವರು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅಧಿಕಾರಿಗಳು ನಮ್ಮ ನಿನ್ನೆ ಗಮನಕ್ಕೆ ಬಂದಂತ ವಿಷಯ ಸಂದರ್ಭದಲ್ಲಿ ಇವರು ಯಾವುದೇ ಒಬ್ಬ ವ್ಯಕ್ತಿನ ಆರೋಪ ಮಾಡಿಕೊಂಡು ಒಬ್ಬ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದಂದ್ರೆ ಅವ್ರಿಗೂ ಕೂಡ ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರು ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಅಧಿಕಾರಿಗಳ ಬಗ್ಗೆ ನಮ್ದು ಆರೋಪ ಏನಪ್ಪಾ ಅಂತಂದ್ರೆ ಇವತ್ತು ರಾಜಕೀಯ ಒತ್ತಡದಿಂದ ಅವ್ರು ಮಾಡ್ತಾ ಇದಾರೆ. ಇವತ್ತು ಹೇಳ್ತಾ ಇದಾರೆ ನಮ್ಮ ತಹಸೀಲ್ದಾರ್ ಸಮೇತ ಹಿಡ್ಕೊಂಡು ಇವತ್ತು ಸಿಬ್ಬಂದಿ ನಮ್ಮ ಮಾತು ಯಾಕಂದ್ರೆ ಹೊರಗಡೆ ಕೇಳ್ಪಟ್ವಿ, ಬೇಡ ಸರ್ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಆಗಲ್ಲ, ನಾವು ಬೇಡ ಅಂದ್ರೆ ನಾವು ಕ್ಷೇತ್ರ ಬಿಟ್ಕೊಂಡು ಹೋಗ್ತೀವಿ, ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ತೀವಿ ಅಂತ ಪರಿಸ್ಥಿತಿ ಇದು ಒಂದು ಮತಕ್ಷೇತ್ರದಲ್ಲಿ ಉದ್ಭವಿಸಿ. ಆದ ಕಾರಣದಿಂದ ತಾವು ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳು ಈ ಒಂದು ಇದರ ಬಗ್ಗೆ ಹಗುರವಾಗಿ ತಿಳ್ಕೊಳ್ಳದೆ ಇದರಲ್ಲಿ ಭಾಗಿಯಾಗಿರುವಂತ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಒಂದು ತಂದೆ ತಾಯಿ ಒಂದು ಮಾತಾಡ್ತಾ ಹೇಳಕ್ ಇಷ್ಟಪಡ್ತೇನೆ.
ಇವತ್ತೇನು ನೀವು ಆಧಾರ್ ಕಾರ್ಡ್ ಕೊಟ್ಟು ತಮ್ಮ ಮಕ್ಕಳನ್ನ ಮತದಾನದಲ್ಲಿ ಸೇರ್ಪಡೆ ಮಾಡಿಸಿದ್ರಿ, ಇವತ್ತು ನಿಮ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಇಲ್ಲ ನಾನು ನಮ್ಮ ಮಕ್ಕಳು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಒಂದಿಷ್ಟು ಮಂದಿ ಹೇಳಿದ್ರಿ. ಯಾಕೆ ಗೊತ್ತಿಲ್ಲ? ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಮಗನ ಆಧಾರ್ ಕಾರ್ಡನ್ನು ಯಾರು ಕೊಟ್ಟರು, ಯಾರು ಮಾಡಿಸಿದ್ರು ಅನ್ನೋದು ಬೇಕು. ಇಲ್ಲಕ್ಕಪ್ಪ ಅಂತಂದ್ರೆ ತಂದೆ ತಾಯಿ ಮೇಲೇನೆ ಇದು ಕ್ರಮ ಬೇಕು. ಒಂದು ಇಲ್ಲಕ್ಕಂತಂದ್ರೆ ಏನಂತಲ್ಲ, ಇವತ್ತು ಅವರು ಶಾಲಾ ಶಿಕ್ಷಣ ಮಾಡಿದ್ರೆ ಬೇರೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮಾಡಿದ್ರೆ ಅನ್ನೋದಕ್ಕೆ ನೀವೇನು ದಾಖಲಾತಿ ತಗೊಂಡ್ ಕಡೆ ಅವ್ರಿಗೆ ಕೊಟ್ಟಿದ್ರೆ ಅನ್ನೋದು ಬೇಕು. ಯಾಕಂದ್ರೆ ಸುಳ್ಳು ಆರೋಪದಿಂದ ನಡೆಯಂಗಿಲ್ಲ. ಇವತ್ತು ಸತ್ಯತೆಯನ್ನು ಕಂಡಿಡಿದು ಅದು ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಇವರು ಮಾಡುವಂಥದ್ದು ಒಂದು ಮಿಷನ್ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಮಾಡಕ್ ಸಾಧ್ಯ ಇಲ್ಲ. ವರ್ಷದ ಪ್ರೂಫ್ಗಳನ್ನ ದಾಖಲಾತಿ ತಯಾರು ಮಾಡಿಕೊಂಡು ಇವತ್ತು ಆ ಕೆಲಸ ಏನ್ ಮಾಡ್ಯಾರ, ಕೂಡಲೇ ಇವತ್ತು OTP ಬಂದಂತ ವ್ಯಕ್ತಿನ ಕೂಡಲೇ ಅವನ್ನ ಬಂಧಿಸಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಅವ್ರೇನ ಆಧಾರ್ ಕಾರ್ಡ್ ನಲ್ಲಿ ಏನು ನಂಬರ್ ಎಡಿಟ್ ಮಾಡಿ ಕೊಟ್ಟಿದಾರ ಅವ್ರನ್ನು ಕೂಡ ಕೂಡಲೇ ಬಂಧನ ಆಗ್ಬೇಕು. ಅಲ್ಲ ಅದೇ ಅದಕ್ಕೆ ಕೆಲಸ ಮಾಡಿ. ಒಂದು ನಿಮಿಷ, ಯಾರೇ ಕಾರ್ಯಕರ್ತರಲ್ಲಿ ಅಧಿಕಾರಿಗಳಲ್ಲಿ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗ್ಲೇಬೇಕು. ಇವತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದಾರ. ಯಾಕಂತಂದ್ರೆ ಇವತ್ತು ರಾಜಕಾರಣದ ಪ್ರಭಾವದಿಂದ ಅವರು ಇದರಲ್ಲಿ ಶಾಮೀಲಾಗಿ ಮುಚ್ಚಕ್ಕೆ ಬಂದ ಕೆಲಸವನ್ನು ಮಾಡಿದ್ರೆ ನಾವಂತೂ ಈ ಹೋರಾಟವನ್ನು ನಿಲ್ಲಿಸಂಗಿಲ್ಲ. ಇದು ನಮ್ಮ ಶಾಸಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಜೊತೆ ಎಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರೆಲ್ಲರೂ ಕೂಡ ಕೂಡಲೇ ವಜೆ ಆಗ್ಬೇಕು. ಇದು ಯಾವುದೋ ಒಬ್ಬನ ವ್ಯಕ್ತಿ ಮೇಲೆ ಆರೋಪ ಮಾಡೋದಂತಲ್ಲ. ಇವತ್ತು ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಸೇಫ್ ಝೋನ್ಗೆ ಒಯ್ಯುವಂತ ಕೆಲಸವನ್ನ ತಾಲೂಕಲ್ಲಿ ನಡೆಸಿದಾರೆ. ಅದಕ್ಕೆ ಇವತ್ತು BLO ಮಾನ್ಯ ಹೇಳ್ತಾ ಇದ್ದಾನ, ನನಗೆ ಇವನೇ ಕೊಟ್ಟು ದಾಖಲಾತಿಗಳನ್ನು ಕೊಟ್ಟಿದ್ದಾನೆ, ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳಿ ಇವತ್ತು ಅಮ್ಮಿಗೌಡ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದಂದ್ರ ಯಾರೋ ಕಂಪ್ಲೇಂಟ್ ತಗೋಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತಗೋಬೇಡ ಅಂತ ಹೇಳ್ತಾ ಇದ್ದಾರೆ? ಇವತ್ತು ಒಬ್ಬ ಅಧಿಕಾರಿ ನನಗೆ ಈ ತರ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ದ ಅಂತ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ತಾವು ಗಮನ ಹರಿಸಿ ಯಾರು ಸುಳ್ಳು ದಾಖಲಾತಿ ಕೊಟ್ಟಿದ್ದಾರೆ ಆ BLO ಹೇಳ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ಆಗಬೇಕಂತ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಕ್ರಮ ಆಗಿದ್ರೆ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ಮೂಡಿ ಗ್ರಾಮದಲ್ಲಿ ನಾವೇನು ಗಣೇಶ್ ಕುಮ್ಮನೂರ್ ಅನ್ನುವಂಥ ವ್ಯಕ್ತಿ ಮತ್ತು ನಾನು ಇಬ್ರು ಕೂಡ ಅವತ್ತು ಪ್ರೆಸೆಂಟ್ ಮಾಡಿದ್ವಿ. ಗಣೇಶ್ ಕುಮ್ಮನೂರ್ ಅವ್ರಿಗೆ ನಿನ್ನೆ ನಮ್ಮ ಎದುರಿಗೆ ಫೋನ್ ಮಾಡಿ, ನಮ್ಮ ದಾಖಲಾತಿ ಸಂಸ್ಥೆ ಇದೆ, ನಮ್ಮ ಹತ್ರ ಅಡ್ವೈಸ್ ಸಂಸ್ಥೆ ಇದೆ, ಏನೇನ್ ಮಾಡ್ತಾ ಇದ್ರಿ ಮಾಡ್ರಿ, ನಿಮ್ದು ಐತಿ ಒಬ್ಬೊಬ್ಬರದ ಅಂತ ಹೇಳುವಂತದನ್ನ ಒಬ್ಬ ಕಾಂಗ್ರೆಸ್ ಮುಖಂಡ ಅವನು ಫೋನ್ ಮಾಡಿ ಧಮಕಿ ಮಾಡಿದಾನ. ಮತ್ತು ಇನ್ನು ಉಳಿದಂತವ್ರು ಏನಿದಾರಲ್ಲ, ಇವತ್ತು ಮೂಡಿ ಗ್ರಾಮದಲ್ಲಿ ನಮ್ಮ ಮೂಡಿ ಪ್ರಮುಖ ಬೀದಿಗಳಲ್ಲಿ ಅವರು ಕುಡಿದ ಕಾಟ ತಮ್ಮ ಬಾಯಿಯಲ್ಲಿ ಅವ್ರು ನೋಡ್ಕೊಂತೀವಿ, ಒಬ್ಬೊಬ್ಬರದ ಅವ್ರು ಏನಾಗದಾಗ್ಲಿ ಮಾಡ್ತೀವಿ ಅಂತ ಹೇಳಿ ಅವರು ತಂದಿದ್ದಾರೆ. ನಾವು ನಾಳೆ ಶಾಸಕರ ಮುಖಾಂತರ DC ಜೊತೆ ಅಷ್ಟೇ ಅಲ್ಲ SP ಸಾಹೇಬ್ಗೂ ಕೂಡ ಜೀವ ಬೆದರಿಕೆ ಇದೆ ಅನ್ನೋದನ್ನ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅಂತಂದ್ರೆ ಚುನಾವಣಾಧಿಕಾರಿಗಳು ಕೂಡಲೇ ಸಂಬಂಧಪಟ್ಟಂತ ಇದರಲ್ಲಿ ಭಾಗಿಯಾಗಿರುವಂತ ಯಾವುದೇ ಪ್ರಭಾವಿ ರಾಜಕಾರಣಿ ಆಗಿದ್ರು ಕೂಡ ಅವ್ರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿ ಅದನ್ನು ಬಂಧಿಸಿ ತನಿಖೆ ಮಾಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ನಮಸ್ಕಾರ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.